ಟ್ರಂಪ್ ಬೂಟಾಟಿಕೆಯ ಮಾತನ್ನ ಸಮರ್ಥಿಸುವ ಬರದಲ್ಲಿ ರಾಹುಲ್ ಗಾಂಧಿ ದೇಶವಾಸಿಗಳ ಭಾವನೆ ಅಭಿಪ್ರಾಯಗಳನ್ನ ಗಮನಿಸಿದ ಹಾಗೆ ಕಾಣ್ತಾ ಇಲ್ಲ. ದೇಶದ ಆರ್ಥಿಕತೆ ಕುಸಿದಿದೆ ಅಂತ ಹೇಳಲು ರಾಹುಲ್ಗೆ ಟ್ರಂಪ್ ಹೇಳಿಕೆಯ ಅವಶ್ಯಕತೆಯೇ ಇರಲಿಲ್ಲ. ಭಾರತ ಅಮೆರಿಕ ಸಂಬಂಧದ ಇತಿಹಾಸ ತಿಳಿದಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಡಬಿಡಂಗಿತನ ಗೊತ್ತಿರುವ ಯಾರಿಗಾದರೂ ಅವರ ಹೇಳಿಕೆ ಬಗ್ಗೆ ಅಚ್ಚರಿ ಪಡುವಂತದ್ದೇನೂ ಇಲ್ಲ. ಭಾರತ ಮತ್ತು ರಷ್ಯಾ ತಮ್ಮ ಸತ್ತ ಆರ್ಥಿಕತೆಗಳನ್ನ ಒಟ್ಟಿಗೆ ಹೂಳಲಿ ಎಂಬ ಟ್ರಂಪ್ ಹೇಳಿಕೆಯಲ್ಲಿ ಎಚ್ಚರಿಕೆಗಿಂತ ಹತಾಶೆ ಎದ್ದು ಕಾಣ್ತಾ ಇದೆ. ಆದರೆ ಹೇಳಿಕೆಯನ್ನ ಸಮರ್ಥಿಸುವ ಮುನ್ನ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅರೆ ಕ್ಷಣವಾದರೂ ಯೋಚಿಸಬಹುದಿತ್ತು. ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಟೀಕಿಸಲು ಪ್ರತಿಪಕ್ಷಗಳಿಗೆ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ 100 ಕಾರಣಗಳಿರಬಹುದು. ಆದರೆ ವಿದೇಶಿ ರಾಷ್ಟ್ರವೊಂದು ಭಾರತ ದೇಶದ ವಿರುದ್ಧ ಹೇಳಿಕೆ ನೀಡಿದಾಗ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ಅವಹೇಳನಕಾರಿ ಮಾತನ್ನ ಖಂಡಿಸೋದು ಭಾರತೀಯರಾಗಿ ಭಾರತೀಯರ ಕರ್ತವ್ಯ. ಆದರೆ ರಾಹುಲ್ ಗಾಂಧಿ ಏಕಾಏಕಿ ಟ್ರಂಪ್ ಮಾತನ್ನ ಸಮರ್ಥಿಸಿ ಮಾತಾಡಿದ್ದಾರೆ. ಗಲ್ವಾನ್ ಪ್ರಕರಣದಲ್ಲಿ ನೀಡಿದ ಹೇಳಿಕೆಗಾಗಿ ಸುಪ್ರೀಂ ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿರುವ ರಾಹುಲ್ ಈ ವಿಚಾರದಲ್ಲೂ ಎಡವಿರೋದು ಸ್ಪಷ್ಟ. ಆಡಳಿತ ಪಕ್ಷದ ಹುಳುಕುಗಳನ್ನ ಎತ್ತಿ ತೋರಿಸೋದು ಪ್ರತಿಪಕ್ಷದ ಕರ್ತವ್ಯವೇ ಆಗಿದ್ರೂ ಕೂಡ ಭಾರತದ ವಿಚಾರ ಬಂದಾಗ ಭಾರತೀಯನ ಹೇಳಿಕೆ ಭಿನ್ನವಾಗಿರಬೇಕು. ಆದರೆ ರಾಷ್ಟ್ರದ ಹಿತಾಸಕ್ತಿ, ಘನತೆ, ಗೌರವದ ವಿಚಾರ ಬಂದಾಗ ಆಡಳಿತ ಪಕ್ಷ ಪ್ರತಿಪಕ್ಷ ಅನ್ನೋ ಭೇದವೇ ಇರೋದಿಲ್ಲ. ಹೊರಗಿನ ವೈರಿಯನ್ನ ಎದುರಿಸುವಾಗ ಇಡೀ ದೇಶ ಒಂದಾಗಬೇಕು ಅನ್ನೋದು ನಾವು ಕಲಿತ ಪಾಠ. ಸಂದರ್ಭ ಸನ್ನಿವೇಶಗಳನ್ನ ಮರೆತು ಅವಸರದಲ್ಲಿ ಮಾತನಾಡುವ ರಾಹುಲ್ ಗಾಂಧಿ ಪದೇ ಪದೇ ಈ ಪಾಠ ಮರೆತು ಇಕ್ಕಟ್ಟಿಗೆ ಸಿಲುಕ್ತಾನೆ ಇದ್ದಾರೆ. ಟ್ರಂಪ್ ಬೂಟಾಟಿಕೆಯ ಮಾತನ್ನ ಸಮರ್ಥಿಸುವ ಬರದಲ್ಲಿ ರಾಹುಲ್ ಗಾಂಧಿ ದೇಶವಾಸಿಗಳ ಭಾವನೆ ಅಭಿಪ್ರಾಯಗಳನ್ನ ಗಮನಿಸಿದ ಹಾಗೆ ಕಾಣ್ತಾ ಇಲ್ಲ. ದೇಶದ ಆರ್ಥಿಕತೆ ಕುಸಿದಿದೆ ಅಂತ ಹೇಳಲು ರಾಹುಲ್ ಗಾಂಧಿಗೆ ಟ್ರಂಪ್ ಹೇಳಿಕೆಯ ಅವಶ್ಯಕತೆಯೂ ಇರಲಿಲ್ಲ. ಟಿಸಿಎಸ್ನಂತಹ ಐಟಿ ದೈತ್ಯ ಕಂಪನಿ 12,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಮನೆಗೆ ಕಳುಹಿಸಿದ ವಿಚಾರವನ್ನ ಪ್ರಸ್ತಾಪ ಮಾಡಬಹುದಿತ್ತು. ಚೀನಾದ ಅಗ್ಗದ ಉತ್ಪನ್ನಗಳ ಮುಂದೆ ಸ್ಪರ್ಧಿಸಲಾರದೆ ಬಾಗಿಲು ಮುಚ್ಚಿದ ಸಾವಿರಾರು ಸಣ್ಣ ಕೈಗಾರಿಕೆಗಳ ಉದಾಹರಣೆಗಳನ್ನು ನೀಡಬಹುದಿತ್ತು. ಮೋದಿ ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಬಿಟ್ಟು ಭಾರತದ ಆರ್ಥಿಕತೆ ನಿರ್ಜೀವವಾಗಿರುವುದು ಇಡೀ ಜಗತ್ತಿಗೆ ಗೊತ್ತು ಎಂದು ಹೇಳಿಕೆ ನೀಡುವ ಮುನ್ನ ಅಮೆರಿಕ ಅಧ್ಯಕ್ಷರ ಘನತೆಗೆ ತಕ್ಕುದಲ್ಲದ ಬೆದರಿಕೆ ಮತ್ತು ಮೂದಲಿಕೆಯ ಮಾತುಗಳನ್ನ ರಾಹುಲ್ ಖಂಡಿಸಬೇಕಿತ್ತು. ಈ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ನಡೆಯನ್ನ ಅನುಸರಿಸಿದ್ರೆ ಇಡೀ ದೇಶ ಒಂದಾಗಿದೆ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನಿಸಬಹುದಿತ್ತು. ಅತ್ಯಾಚಾರ ಪ್ರಕರಣದಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಸಜ್ಜೆಯಾದ ಸಂದರ್ಭದಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರು ಟ್ರಂಪ್ ಹೇಳಿಕೆಯನ್ನ ಖಂಡಿಸಿ ಪತ್ರ ಬರೆಯುವ ವಿವೇಚನೆ ಪ್ರದರ್ಶಿಸಿದ್ದಾರೆ. ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗುವತ್ತ ಮುನ್ನಡೀತಾ ಇರುವ ಭಾರತದ ಪ್ರಗತಿಯನ್ನ ಕಾಣಲಾರದಷ್ಟು ಟ್ರಂಪ್ ಕುರುಡರಾಗಿದ್ದಾರೆಯೇ ಎಂದು ದೇವೇಗೌಡರು ಕಟು ಶಬ್ದಗಳಲ್ಲಿ ಅಮೆರಿಕ ಅಧ್ಯಕ್ಷರ ನಡೆಯನ್ನ ಖಂಡಿಸಿದ್ದಾರೆ. ಇಷ್ಟಕ್ಕೂ ಟ್ರಂಪ್ ಭಾರತ ಮಾತ್ರವಲ್ಲ, ವಿಶ್ವದ 90%ಕ್ಕಿಂತ ಹೆಚ್ಚು ದೇಶಗಳ ಮೇಲೆ ಸುಂಕ ವಿಧಿಸಲು ಮುಂದಾಗಿದ್ದಾರೆ. ಇದರಲ್ಲಿ ಹೆಸರೇ ಕೇಳದ ಕೆಲವು ದ್ವೀಪ ರಾಷ್ಟ್ರಗಳು ಸೇರಿದ್ದಾವೆ. ಭಾರತ ಮಿತ್ರ ರಾಷ್ಟ್ರ, ಮೋದಿ ಆತ್ಮೀಯ ಸ್ನೇಹಿತ ಅಂತ ಹೇಳುತ್ತಲೇ ಟ್ರಂಪ್ ಅವರಿಗೆ ಅವರ ರಾಷ್ಟ್ರದ ಹಿತಾಸಕ್ತಿ ಮುಖ್ಯವಾಗಿದೆ ಅನ್ನೋದನ್ನ ಭಾರತ ಅರ್ಥ ಮಾಡಿಕೊಳ್ಳಬೇಕಿದೆ. ನಮಗೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ. ಯಾವುದೇ ರಾಷ್ಟ್ರದ ವಿದೇಶಾಂಗ ನೀತಿಯ ಬುನಾದಿ ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿರುತ್ತೆ. ಆದರೆ ಟ್ರಂಪ್ ಈಗ ಕೈಗೊಳ್ತಿರುವ ಕ್ರಮಗಳು ಅತಿರೇಕದ್ದು. ಅವರಾಡ್ತಾ ಇರುವ ಮಾತುಗಳು ಯಾವುದೇ ದೇಶದ ಮುಖ್ಯಸ್ಥರಿಗೆ ಶೋಭೆ ತರುವುದಿಲ್ಲ. ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಭಾರತ ಮಾತ್ರವಲ್ಲ, ನೆರೆಯ ಕೆನಡಾ, ಐರೋಪ್ಯ ಒಕ್ಕೂಟದ ಮಿತ್ರ ರಾಷ್ಟ್ರಗಳು, ಬ್ರೆಜಿಲ್, ಇಸ್ರೇಲ್ ಸೇರಿದ ಹಾಗೆ ಹಲವು ರಾಷ್ಟ್ರಗಳ ಮೇಲೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ನೆರೆ ರಾಷ್ಟ್ರ ಕೆನಡಾ ಅಮೆರಿಕದ ಭಾಗ ಎಂದು ಟ್ರಂಪ್ ಅಬ್ಬರಿಸಿದ್ರು. 3 ತಿಂಗಳಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸುವುದಾಗಿ ಹೇಳಿದ್ರು. ಆದ್ರೆ ಯಾವುದು ಟ್ರಂಪ್ ಎಣಿಕೆಯಂತೆ ನಡೆದಿಲ್ಲ. ಚೀನಾ ವಿರುದ್ಧ 100% ಮೇಲಿನ ತೆರಿಗೆ ವಿಧಿಸಿ ಟ್ರಂಪ್ ಕೆಲವೇ ದಿನಗಳಲ್ಲಿ ಆ ರಾಷ್ಟ್ರದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಭಾರತದ ಮೇಲೆ ಟ್ರಂಪ್ ಮುನಿಸಿಗೆ ರಷ್ಯಾದೊಂದಿಗಿನ ಸ್ನೇಹ ಸಂಬಂಧ ಒಂದೇ ಕಾರಣ ಅಲ್ಲ. ಭಾರತ ಅಮೆರಿಕ ಮತ್ತು ಚೀನಾ ಬಳಿಕ 3ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮುವುದು ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳ ಕಣ್ಣನ್ನ ಕುಕ್ಕುತ್ತಾ ಇದೆ. ಈ ಕಾರಣಕ್ಕಾಗಿ ನ್ಯಾಟೋ ರಾಷ್ಟ್ರಗಳನ್ನ ಟ್ರಂಪ್ ಭಾರತದ ಮೇಲೆ ಛೂ ಬಿಡ್ತಾ ಇದ್ದಾರೆ. ಪಾಕಿಸ್ತಾನವನ್ನ ಮತ್ತೆ ಮತ್ತೆ ಓಲೈಸ್ತಾ ಇದ್ದಾರೆ. ಹೊಸ ವಲಸೆ ನೀತಿಯ ನೆಪದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ವೀಸಾ ಪ್ರಮಾಣವನ್ನ ಕಡಿತಗೊಳಿಸಿದ್ದಾರೆ. ವ್ಯಾಪಾರ ಸ್ಥಗಿತದ ಬೆದರಿಕೆ ಹಾಕಿ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ. ಮಿತ್ರ ರಾಷ್ಟ್ರ ಭಾರತ, ಸ್ನೇಹಿತ ಮೋದಿ ಅಂತ ಹೇಳ್ಕೊಂಡೆ ಮುಜುಗರ ಉಂಟು ಮಾಡ್ತಿದ್ದಾರೆ. ಪಹಲ್ಗಾಮ್ ದಾಳಿಯ ಹಿಂದಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಅಮೆರಿಕಕ್ಕೆ ಕರೆಸಿಕೊಂಡು ಔತಣ ನೀಡಿರುವ ಹಿಂದೆಯೂ
ಭಾರತವನ್ನ ಕೆಳಕೋ ಉದ್ದೇಶವಷ್ಟೇ ಕಾಣ್ತಾ ಇದೆ. ಅಮೆರಿಕದ ಅಧ್ಯಕ್ಷರ ಹತಾಶೆಯ ಕ್ರಮಗಳಿಗೆ ಭಾರತದ ಬಲವಾದ ವಿದೇಶಾಂಗ ನೀತಿ ಪ್ರಮುಖ ಕಾರಣ. 2016ರ ಉರಿ ಸರ್ಜಿಕಲ್ ಸ್ಟ್ರೈಕ್, 2019ರ ಬಾಲಕೋಟ್ ಏರ್ ಸ್ಟ್ರೈಕ್, ಇತ್ತೀಚಿನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಭಾರತ ಮೃದು ರಾಷ್ಟ್ರವೆಂಬ ತನ್ನ ಹಣೆಪಟ್ಟಿಯನ್ನು ಕಳಚಿಕೊಂಡಿದೆ. ಪಾಕಿಸ್ತಾನ ಸೇರಿದ ಹಾಗೆ ಯಾವುದೇ ವೈರಿ ರಾಷ್ಟ್ರದ ಬಳಿ ಎದುರಿಸಲು ಮಾತ್ರವಲ್ಲ, ಸಂದರ್ಭ ಬಂದಾಗ ಮುನ್ನುಗ್ಗಿ ದಾಳಿ ಮಾಡಲು ಭಾರತ ಸಿದ್ಧವಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಅಮೆರಿಕ ಮತ್ತು ರಷ್ಯಾದಿಂದ ಸಮಾನ ಅಂತರ ಕಾಯ್ದುಕೊಳ್ಳಲು ಬಯಸುವ ರಾಷ್ಟ್ರಗಳು ಈಗ ಭಾರತದತ್ತ ನೋಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾರತವು ಆಸಿಯಾನ್ ಸೇರಿದಂತೆ ಹಲವು ರಾಷ್ಟ್ರಗಳ ಒಕ್ಕೂಟದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಿವೆ. ಅದರಲ್ಲೂ ಭಾರತ, ರಷ್ಯಾ, ಚೀನಾ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ದೇಶಗಳ ಬ್ರಿಕ್ಸ್ ಸಂಘಟನೆಯ ಹೊಸ ವ್ಯಾಪಾರ ವಹಿವಾಟು ಒಪ್ಪಂದ ಅಮೆರಿಕದ ಕಣ್ಣು ಕುಗ್ತಾ ಇದೆ. ಎಲ್ಲದರ ನಡುವೆ ಟ್ರಂಪ್ ಭಾರತವನ್ನ ದೂರವಿಡಬಹುದು, ಆದರೆ ಭಾರತೀಯರನ್ನ ದೂರವಿಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಈ ಹಿಂದೆ ಅಮೆರಿಕ ಭಾರತಕ್ಕೆ ಕ್ರಯೋಜನಿಕ್ ತಂತ್ರಜ್ಞಾನ ನಿರಾಕರಿಸಿ ಉಪಗ್ರಹ ತಂತ್ರಜ್ಞಾನವನ್ನ ತಡೆಯುವ ಪ್ರಯತ್ನ ನಡೆಸಿತ್ತು. ಅದೇ ರಾಷ್ಟ್ರ ಇಂದು ಉಪಗ್ರಹಗಳನ್ನ ಹಾರಿಸಲು ಇಸ್ರೋ ಜೊತೆಗೆ ಪಾಲುದಾರಿಕೆ ಹೊಂದಿದೆ. ರಾಜಕೀಯ ನಿರ್ಧಾರಗಳು ಅದೇನೇ ಇರಲಿ, ನಿರ್ಬಂಧಗಳ ಮೂಲಕ ಭಾರತವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಟ್ರಂಪ್ಗೂ ಗೊತ್ತು. ನಾವಿದನ್ನ ಸಮರ್ಥವಾಗಿ ಬಳಸಿಕೊಂಡು ಪ್ರಗತಿಯ ಹೊಸ ಮಾರ್ಗ ಕಂಡುಕೊಳ್ಳಬೇಕು. ಇಲ್ಲಿನ ಪ್ರತಿಭೆಗಳ ವಿದೇಶ ಪಲಾಯನವನ್ನ ತಡೆದು ದೇಶದ ಅಭಿವೃದ್ಧಿಯಲ್ಲಿ ಬಳಸಿಕೊಳ್ಳಬೇಕು. ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಈ ದಿಶೆಯಲ್ಲಿ ಕೈ ಜೋಡಿಸಬೇಕು. ವಿರೋಧ ಪಕ್ಷ ಅಂದಾಕ್ಷಣ ಎಲ್ಲವನ್ನ ವಿರೋಧಿಸಬೇಕಿಲ್ಲ. ರಚನಾತ್ಮಕ ಸಲಹೆಗಳ ಮೂಲಕ ಪ್ರತಿಪಕ್ಷದ ಕೆಲಸವನ್ನ ಮಾಡಬಹುದು.